ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂಡ್. ಇವತ್ತಿನ ದಿನ ನಾನು ಒಂದು ವಿಭಿನ್ನವಾದ ದೋಸೆ ತೋರಿಸ್ತಾ ಇದ್ದೀನಿ. ಹೊಸ ರುಚಿ ಇದು ಕ್ಯಾಪ್ಸಿಕಮ್ ದೋಸೆ. ಇದು ಹೆಂಗೆ ಮಾಡೋದು ಅಂದರೆ, ಈ ದೋಸೆ ಹಿಟ್ಟಿಗೆ ಅದು ಕ್ಯಾಪ್ಸಿಕಮ್ಮು ಮಸಾಲ ಮಾಡ್ಕೊಂಡಿರ್ತೀನಿ. ಅದು ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ. ದೋಸೆ ಹಿಟ್ಟಿಗೆ ನಾನು ಏನೇನು ಮಾಡಿದ್ದೀನಿ ಅಂದರೆ, 2 ಕೋಲಮ್ ರೈಸು, 2 ದೋಸಾ ರೈಸು, 1 ಪ್ಯಾರಾಬೋಲ್ಡ್ ರೈಸು, 1 ಉದ್ದಿನಬೇಳೆ, ಆಮೇಲೆ ಸ್ವಲ್ಪ 1 ಸ್ಪೂನಷ್ಟು ಮೆಂತ್ಯಕಾಳು, ಆಮೇಲೆ 2.5 ಚುನ್ಮುರಿ ಹಾಕಿದ್ದೀನಿ. ಅದಕ್ಕೆ ಅವಲಕ್ಕಿ ಹಾಕಿಲ್ಲ. ಹಾಕಿ ನೆನೆಸಿ ರುಬ್ಬಿಟ್ಟು ಈ ರೀತಿ ಆಗಿದೆ ನೋಡಿ. ಇದಕ್ಕೆ ನಾನು ಉಪ್ಪು ಮತ್ತು ಸಕ್ಕರೆ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಬಿಟ್ಟು ನಾನು ಇದಕ್ಕೆ ಸೋಡಾನು ಹಾಕಿ ಈ ದೋಸೆ ಮಾಡಿ ತೋರಿಸ್ತೀನಿ. ನೀವು ಕಂಪ್ಲೀಟಾಗಿ ಪ್ಲೀಸ್ ಈ ವಿಡಿಯೋವನ್ನು ನೋಡ್ತಾ ಇರಿ. ನೋಡಿ, ಈಗ ದೋಸೆಗೆ ಕ್ಯಾಪ್ಸಿಕಮ್ಮದ್ದು ಮಾಡ್ಕೊಂಡಿದ್ದೆಲ್ಲ ಅದರಲ್ಲಿ ಹಾಕ್ತಾ ಇದ್ದೀನಿ. ನಾನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸಿ ಇದನ್ನು ದೋಸೆ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ತುತ್ತು ಬಿಡ್ತಾ ಇದೆ ಇದು. ಇದಕ್ಕೆ ಇದ್ರ ಜೊತೆ ಶೇಂಗಾದೊಂದು ರುಬ್ಬಿದ ಚಟ್ನಿ ಮತ್ತು ಒಂದು ಬಟಾಟಿ ಪಲ್ಯ ಮಾಡಿಬಿಟ್ರೆ ತುಂಬ ಚೆನ್ನಾಗಿ, ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ, ಕ್ಯಾಪ್ಸಿಕಮ್ ದೋಸೆ ರೆಡಿಯಾಗಿದೆ. ಅದು ಹೇಳಿದ ಜೊತೆ ಒಂದು ಬಟಾಟಿ ಪಲ್ಯ ಮತ್ತು ಒಂದು ಖಾರವಾದ ಶೇಂಗಾದ ರುಬ್ಬಿದ ಚಟ್ನಿ ತುಂಬ ರುಚಿ ಆಗ್ತದೆ. ಬೇಕಂದ್ರೆ ಬೆಣ್ಣೆನ ಹಾಕೋಬೋದು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಕ್ರಿಸ್ಪಿ ದೋಸೆನೂ ಮಾಡ್ತಾ ಇದ್ದೀನಿ ಇದರಲ್ಲಿ. ಇದು ಚೆನ್ನಾಗಿದೆ.